ಇಲ್ಲಾಗಿದ್ದು ನನ್ನ ವರ್ಸ್ಟ್ ಎಕ್ಸ್ಪೀರಿಯನ್ಸು. ಹಲೋ ಹಾಯ್ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇವತ್ತು ವೀಕ್ ಆಫ್ ಆಗಿರೋದ್ರಿಂದ ವಿಟಮಿನ್ ಡಿ ತೊಗೊಂಡು ಬಾಡಿ ಫ್ಲೆಕ್ಸ್ ಮಾಡ್ತೀವಿ. ಸೊ ಇವತ್ತಿನ ಪ್ಲಾನ್ ಏನಪ್ಪ ಅಂದರೆ ಬೇಗ ರೆಡಿ ಆಗಿಬಿಟ್ಟು ಮೈಸೂರಿಗೆ ಹೊರಡೋದು. ಯಾ ಕಮ್ ಲೆಟ್ಸ್ ಗೋ. ಸೊ ವಿಷಯ ಏನಪ್ಪ ಅಂದರೆ ತುಂಬ ದಿನದಿಂದ ಬ್ಯಾಂಗ್ಳೂರಲ್ಲಿ ನಮ್ಮಮ್ಮ ನನ್ನ ಜೊತೆನೇ ಇದ್ದರು. ಸೊ ಇವಾಗ ಅವ್ರನ್ನ ಕರ್ಕೊಂಡು ನಾನು ಮೈಸೂರಿಗೆ ಹೋಗ್ತಾ ಇದ್ದೀನಿ. ಸೊ ಹಂಗೆ ಫ್ಯೂಲ್ ಟಾಪಪ್ ಮಾಡ್ಕೊಂಡು ಡೈರೆಕ್ಟ್ ಮೈಸೂರು ಟೋಲಿಗೆ ಬಂದಿದ್ದ ತಕ್ಷಣ ಒಂದೇ ಸ್ಟ್ರೆಚ್. ನನಗೆ ಕಾರ್ ಡ್ರೈವಿಂಗ್ ಮಾಡೋದು ಅಂದರೆ ತುಂಬ ಇಷ್ಟ. ಮಧ್ಯದಲ್ಲಿ ಬಾಡಿ ತುಂಬ ಡಿಹೈಡ್ರೇಟ್ ಆಗಿತ್ತು. ಸೊ ಗಾಡಿನ ಸೈಡ್ಗೆ ಹಾಕ್ಬಿಟ್ಟು ಕೋಕೋನಟ್ ವಾಟರ್ನ ಕುಡಿದೆ. ಆವಾಗ ಈ ಥರ ಟ್ರಾವೆಲ್ ಮಾಡ್ತಿರೋದ್ರೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಅನಿಸುತ್ತೆ. ಏನಂತೀರಾ? ಅದರಲ್ಲೊಂಥರ ಖುಷಿ. ಅದರಲ್ಲೂ ಪೇರೆಂಟ್ಸ್ ಜೊತೆ ಸುತ್ತಾಡೋದ್ರಂದರೆ ಇನ್ನೂ ಖುಷಿ ಇರುತ್ತೆ. ಅಲ್ಲಿಂದ ಸಾಂಗ್ ವಾಲ್ಯೂಮ್ನ ಜಾಸ್ತಿ ಮಾಡಿಕೊಂಡು ನಾನು ನನ್ನ ಡ್ರೈವಿಂಗ್ನ ಸ್ಟಾರ್ಟ್ ಮಾಡಿದೆ. ಮೈಸೂರಿಗೆ ಎಂಟರ್ ಆಗ್ತಿದ್ದಂಗೆ ಇಲ್ಲೊಂದು ಬ್ರಿಡ್ಜ್ ಕಾಣಿಸುತ್ತೆ. ಈ ಬ್ರಿಡ್ಜ್ ಕಾಣಿಸೋದ್ರದ್ದು ಏನೋ ಒಂಥರ ಖುಷಿ. ನಮ್ಮ ಊರಿಗೆ ನಾವು ಬಂದ್ಬಿಟ್ವಿ ಅನ್ನೋ ಥರ. ಪ್ರತಿ ಶನಿವಾರ ನಮ್ಮಮ್ಮ ಆಶ್ರಮಕ್ಕೆ ಏನಾದರೂ ಕೊಡ್ತಿರ್ತಾರೆ. ಸೊ ಇವತ್ತು ಶನಿವಾರ ಆಗಿರೋದ್ರಿಂದ ನನ್ನ ನಿಲ್ಲಿಸ್ಬಿಟ್ಟು ಆಶ್ರಮಕ್ಕೆ ಏನಾದರೂ ಕೊಟ್ಬಾ ಅಂತ ಹೇಳ್ಬಿಟ್ಟು ಕಳಿಸಿದ್ರು. ಏನೋ ಒಂಥರ ಖುಷಿ. ಹಾಗೆ ನೋಡ್ತಿದ್ದಂಗೆ ಮನೆಗೆ ಬರ್ತಿದ್ದಂಗೆ ನನ್ನ ಮಗ ನನ್ನ ವೆಲ್ಕಮ್ ಮಾಡ್ತಿದ್ದ. ಅವ್ನು ನನ್ನ ನೋಡಿ ತುಂಬ ಮಿಸ್ ಮಾಡ್ಕೊತಾ ಇದ್ದ. ಅದಕ್ಕೆ ಬಾರೋಕಂದ ಒಂದು ರೌಂಡ್ ಹೋಗೋಣ ಅಂತ ಕರ್ಕೊಂಡು ಹೋದೆ. ಫುಲ್ ಖುಷಿಯಾಗ್ಬಿಟ್ಟ ಹುಡುಗ. ಮೀಟ್ ಮಿಸ್ಟರ್ ಸೀನಪ್ಪ. ಇವರು ನಮ್ಮ ಅಮ್ಮನ ತಮ್ಮ, ಅಂದರೆ ನಮ್ಮ ಮಾವ. ನಮ್ಮ ಮನೆಯವ್ರಿಗೆ ಜಿಮ್ಗೆ ಹೋಗ್ತೀನಿ ಅಂತ ಹೇಳೋದೇ ತಪ್ಪು. ಬರೋ ಲಗೇಜ್ನೆಲ್ಲ ನನ್ನ ಕೈಲಿ. ತ್ರಿಬಲ ಹೋಟ್ಲಲ್ಲಿ ಏನು ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಅಂದರೆ ಕೂರಕ್ಕೆ ಜಾಗ. ಇವಳ ಹೆಸರು ಬಂದ್ಬಿಟ್ಟು ಲಾಯರಮ್ಮ ಹುರ್ಫ್ ಹರ್ಷವರ್ಧಿನಿ, ನನ್ನ ಫ್ರೆಂಡು. ಸೊ ಅಲ್ಲಿಂದ ನಾವು ಲಂಚ್ ಮುಗಿಸ್ಕೊಂಡು ಲಾಯರಮ್ಮಂಗೆ ಬೂಟ್ಸ್ ಬೇಕಿತ್ತು, ಬೂಟ್ಸ್ ಹುಡ್ಕೋಕ್ಕೆ ಅಂತ. ಫೈನಲಿ ಅವಳು ಕೇಳ್ತಿದ್ದಿದ್ದು ಬೂಟ್ಸ್ ಹೆಂಗೋ ಸಿಕ್ತು. ಫೈನಲಿ ಹ್ಯಾಪಿ ಕಸ್ಟಮರ್. ಇದಾಗಿತ್ತು ನನ್ನ ಮಿನಿ ವ್ಲಾಗ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬೈ ಬಾಯ್.